ಒಂದು ಪ್ಯಾಟರ್ನ್ ಅನ್ನ ಗಮನಿಸಿದ್ದೀರಾ? ದುಡ್ಡು ನಿಮ್ ಹತ್ರ ಬರ್ತಾ ಇದೆ, ಆದ್ರೆ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ. ನೀವ್ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಲೆಕ್ಕ ಇಲ್ಲ. ಬದ್ಲಿಗೆ ನೀವ್ ಏನೇ ಅರ್ನ್ ಮಾಡಿದ್ರೂ ಕೂಡ ದುಡ್ಡು ನಿಮ್ಮ ಕೈಯಲ್ಲಿ ಉಳಿದೆ ಸದಾ ಒಂದು ರೀತಿಯಲ್ಲಿ ಜಾರೋಗ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸತ್ಯವನ್ನ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಅಂಡ್ ಮ್ಯಾಕ್ಸಿಮಮ್ ಜನಕ್ಕೆ ಈ ಒಂದು ಸತ್ಯ ಇಷ್ಟ ಆಗೋದಿಲ್ಲ. ಅದೇನಂತ ಅಂದ್ರೆ, ದುಡ್ಡು ನಿಮ್ಮನ್ನ ಬಿಟ್ಟೋಗ್ತಾ ಇದೆ ಯಾಕಂತ ಅಂದ್ರೆ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂತ ಅಲ್ಲ. ಬದ್ಲಿಗೆ ದುಡ್ಡು ನಿಮ್ಮನ್ನ ಬಿಟ್ಟೋಗ್ತಾ ಇದೆ ಯಾಕಂತ ಅಂದ್ರೆ ನಿಮ್ಮ ಬಾಡಿ ಆ ದುಡ್ಡು ರಿಸೀವ್ ಆದಾಗ ಸೇಫ್ ಆಗಿ ಫೀಲ್ ಮಾಡ್ತಾ ಇಲ್ಲ. ಇದು ದುಡ್ಡಿನ ಪ್ರಾಬ್ಲಮ್ ಅಲ್ಲ, ಇದು ಸೇಫ್ಟಿಯ ಪ್ರಾಬ್ಲಮ್. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ, ದುಡ್ಡು ಯಾಕೆ ನಿಮ್ಮನ್ನ ಬಿಟ್ಟು ಪದೇ ಪದೇ ಹೋಗ್ತಾ ಇದೆ, ದುಡ್ಡು ನಿಮ್ ಕೈಯಲ್ಲಿ ಯಾಕೆ ನಿಲ್ತಾ ಇಲ್ಲ, ಎಮೋಷನಲಿ ಯಾವ ರೀತಿಯಲ್ಲಿ ನೀವು ದುಡ್ಡನ್ನ ನಿಮ್ಮಿಂದ ಈಚೆಗೆ ತಳ್ತಾ ಇದ್ದೀರಾ, ಅಂಡ್ ಒಂದು ಸಿಂಪಲ್ ರಿಚುಯಲ್ ಯಾವ ರೀತಿಯಲ್ಲಿ ನೀವು ದುಡ್ಡನ್ನ ರಿಸೀವ್ ಮಾಡಿದಾಗ ನಿಮ್ಮ ಒಂದು ಬಾಡಿಯ ಸೇಫ್ಟಿಯನ್ನ ಎನ್ಶ್ಯೂರ್ ಮಾಡ್ಕೊಳ್ಳೋ ಮೂಲಕ ದುಡ್ಡನ್ನ ಅಟ್ರಾಕ್ಟ್ ಮಾಡುವಂತ ಮ್ಯಾಗ್ನೆಟ್ ನೀವಾಗಬಹುದು. ಸೊ ಬನ್ನಿ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಂಡ್ ನಾನು ಪೂಜಾ ಸಾಜನ್ ಈ ಒಂದು ಜರ್ನಿಯಲ್ಲಿ, ಈ ಒಂದು ಇನ್ನರ್ ಎಕ್ಸ್ಪ್ಲೋರೇಷನ್ ಅಲ್ಲಿ 13 ಇಯರ್ಸ್ ಅಲ್ಲಿ ಹಲವು ರೀತಿಯ ಮನಿ ಪ್ಯಾಟರ್ನ್ಸ್ ಗಳನ್ನ ನಾನು ನೋಡ್ತಾನೆ ಬಂದಿದ್ದೀನಿ. ಅಂಡ್ ಮುಖ್ಯವಾಗಿ ನನ್ನ ಒಂದು ಮೇನ್ ಮಿಷನ್, ನನ್ನ ಒಂದು ಮೇನ್ ಗೋಲ್ ನಿಮ್ಮ ಲೈಫ್ ಪರ್ಪಸ್ ಕಡೆಗೆ, ನಿಮ್ಮ ಒಂದು ಸೋಲ್ ಪರ್ಪಸ್, ಜೀವನದ ಉದ್ದೇಶದ ಕಡೆಗೆ ನಿಮ್ಮನ್ನ ಸೇರಿಸುವಂತದ್ದಾಗಿದೆ. ಸೊ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋದಿಕ್ಕೂ ಮುಂಚೆ ಒಂದು ಟೆಸ್ಟ್ ಅನ್ನ ನಾನು ನಿಮ್ಗೆ ಇಲ್ಲಿ ತಗೊಳೋದಿಕ್ಕೆ ರೆಕಮೆಂಡ್ ಮಾಡ್ತೀನಿ. ಅದೇನಂತ ಅಂದ್ರೆ, ಜಸ್ಟ್ ವೆರಿ ಲಾಸ್ಟ್ ಟೈಮ್ ಹ್ಯೂಜ್ ಅಮೌಂಟ್, ಜಾಸ್ತಿ ದುಡ್ಡು ನಿಮ್ಗೆ ರಿಸೀವ್ ಆದಂತ ಆ ಒಂದು ಘಟನೆಯನ್ನ ನೆನ್ಪು ಮಾಡ್ಕೊಳ್ಳಿ. ಆ ಒಂದು ಘಟನೆಯನ್ನ, ಆ ಒಂದು ಕ್ಷಣಕ್ಕೆ ಕನೆಕ್ಟ್ ಆಗಿ ನನ್ಗೆ ಹೇಳಿ, ನಿಮ್ಮ ಒಂದು ಚೆಸ್ಟ್ ಆ ಟೈಮ್ ಅಲ್ಲಿ ಟೈಟ್ ಆಗ್ತಾ ಇತ್ತಾ, ನಿಮ್ಮ ಒಂದು ಬಾಡಿಯಲ್ಲಿ ಆ ಒಂದು ಗಾಬರಿ, ಆ ಒಂದು ಡಿಸ್ಕಂಫರ್ಟ್ ಎನರ್ಜಿ ಅಂಡ್ ಉಸಿರಾಟ ಶಾರ್ಟ್ ಆಗುವಂತದ್ದು, ಹಾಗೇನೆ ಇಷ್ಟೊಂದು ದುಡ್ಡು ನನಗೆ ಅಕೌಂಟಿಗೆ ಬಂದಿದೆ ಅಥವಾ ನನ್ನ ಕೈಯಲ್ಲಿ ಇದೆ ಅನ್ನೋಂತ ಭಯ, ಗಾಬರಿ, ಗೊಂದಲ ನಿಮ್ಗೆ ಆಗ್ತಾ ಇತ್ತಾ? ಏನ್ ಆಗ್ತಾ ಇತ್ತು ಅನ್ನೋದನ್ನ ನೀವು ಜಸ್ಟ್ ಚೆಕ್ ಮಾಡ್ಕೊಂಡು ಹೇಳಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ಗೆ ಹಾಕಿ ಎಸ್, ನೀವು ಆ ಒಂದು ಟೈಮ್ ಅಲ್ಲಿ ಯಾವ ರೀತಿಯಲ್ಲಿ ಫೀಲ್ ಮಾಡಿದ್ರಿ ಅಂತ. ಅಂಡ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ದಟ್ ಈಸ್ ದುಡ್ಡು ಅನ್ನುವಂಥದ್ದು ನಿಮ್ಮ ಬಾಡಿ ಸೇವ್ ಮಾಡ್ಕೊಂಡಿದೆ ಪ್ರೆಷರ್. ದುಡ್ಡು ಅನ್ನೋದು ನಿಮ್ಮ ಬಾಡಿ ಸೇವ್ ಮಾಡ್ಕೊಂಡಿದೆ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಜವಾಬ್ದಾರಿ. ಇಷ್ಟೊಂದು ದುಡ್ಡನ್ನ ನಾನು ಹೋಲ್ಡ್ ಮಾಡ್ಬೇಕು, ಕಾಪಾಡ್ಕೊಬೇಕು, ಹಾಗಾಗಿ ನಿಮ್ಗೆ ಭಯ ಆಗ್ತಾ ಇದೆ ಆ ಜಾಸ್ತಿ ದುಡ್ಡನ್ನ ನೋಡಿದಾಗ. ಹಾಗೆ ದುಡ್ಡು ಇಸ್ ಈಕ್ವಲ್ ಟು ಡೇಂಜರ್. ಈ ರೀತಿಯಲ್ಲಿ ನಿಮ್ಮ ಬಾಡಿ ಅಥವಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ದುಡ್ಡಿನ ಬಗ್ಗೆ ಸ್ಟೋರ್ ಮಾಡಿ ಇಟ್ಕೊಂಡಿದೆ. ಕಾನ್ಶಿಯಸ್ಲಿ ಅಲ್ಲ, ಇಂಟೆನ್ಷನಲಿ ಅಲ್ಲ, ಬಟ್ ಎಮೋಷನಲಿ. ಎಸ್, ಮನಿ ಡೋಂಟ್ ಲೀವ್ ಬಿಕಾಸ್ ಯು ಸ್ಪೆಂಡ್ ಟು ಮಚ್. ನೀವು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರಾ ಅಂತ ದುಡ್ಡು ನಿಮ್ಮನ್ನ ಬಿಡ್ತಾ ಇಲ್ಲ, ಬದ್ಲಿಗೆ ಜಾಸ್ತಿ ದುಡ್ಡನ್ನ ನೀವು ರಿಸೀವ್ ಮಾಡ್ಕೊಳ್ಳೋದು ನಿಮಗ್ ಭಯ ಆಗ್ತಾ ಇದೆ. ಹಾಗಾಗಿ ನಿಮಗೆ ಜಾಸ್ತಿ ಖರ್ಚು ಆಗುವಂತ ಒಂದಷ್ಟು ಇನ್ಸಿಡೆಂಟ್ಸ್ ಗಳು, ಸಿಚುಯೇಷನ್ಸ್ ಗಳನ್ನ ಯೂನಿವರ್ಸ್ ನಿಮ್ಗೆ ಕ್ರಿಯೇಟ್ ಮಾಡ್ತಿರತ್ತೆ. ಅಂಡ್ ನಿಮ್ಮ ಒಂದು ರಿಲೇಶನ್ಶಿಪ್ ದುಡ್ಡಿನ ಜೊತೆಗೆ ಯಾವ ರೀತಿಯಲ್ಲಿ ಇದೆ ಅನ್ನೋದು ಜಸ್ಟ್ ನಿಮ್ಮ ಒಂದು ಸೆಲ್ಫ್ ವರ್ತ್, ನಿಮ್ಮ ಜೊತೆಗಿನ ಒಂದು ಕನೆಕ್ಷನ್ ಅಥವಾ ನಿಮ್ಮ ಒಂದು ಸೆಲ್ಫ್ ವರ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ನಾನು ಕೊಡೋದಾದ್ರೆ, ನಿಮಗೆ ದುಡ್ಡನ್ನ ರಿಸೀವ್ ಮಾಡ್ಕೊಂಡಾಗ ಒಂದು ರೀತಿಯಲ್ಲಿ ಈ ದುಡ್ಡಿಗೆ ನಾನು ಅರ್ಹವಾಗಿರ್ಲಿಲ್ಲ, ನಾಟ್ ವರ್ತಿ, ಈ ಒಂದು ದುಡ್ಡನ್ನ ನನ್ಗೇನ್ ಸಿಗ್ತಾ ಇದೆ ಈ ದುಡ್ಡಿಗೆ ನಾನು ಅರ್ಹ ಅಲ್ಲ, ಯೋಗ್ಯ ಅಲ್ಲ ಅಂತ ನಿಮಗೆ ಇನ್ಸೈಡ್ ಅಲ್ಲಿ ಫೀಲ್ ಆದಾಗ ದುಡ್ಡು ನಿಮ್ಮ ಹತ್ರ ಸ್ಟೇ ಆಗೋದಿಲ್ಲ. ಅದೇ ರೀತಿಯಲ್ಲಿ ದುಡ್ಡನ್ನ ನೀವು ರಿಸೀವ್ ಮಾಡ್ಕೊಂಡಾಗ ಯು ಫೀಲ್ ಗಿಲ್ಟಿ, ಒಂದು ರೀತಿಯಲ್ಲಿ ಗಿಲ್ಟ್ ಅನ್ನ ಅನುಭವಿಸ್ತಾ ಇದ್ದೀರಾ. ನನ್ಗೆ ಓಕೆ ದುಡ್ಡು ಬಂತು ಅನ್ನೋ ಅಂತ ಒಂದು ಗಿಲ್ಟ್ ನಿಮ್ಗೆ ಆಗ್ತಾ ಇದೆ ಅಂತ ಅಂದ್ರೆ ದುಡ್ಡು ನಿಮ್ಮಿಂದ ಪದೇ ಪದೇ ಎಸ್ಕೇಪ್ ಆಗ್ತಾ ಇರತ್ತೆ, ಕಳ್ದೋಗ್ತಿರತ್ತೆ.
ಅಂಡ್ ಅದೇ ರೀತಿಯಲ್ಲಿ ದುಡ್ಡು ನಿಮ್ಗೆ ಬಂದಾಗ ನೀವು ಒಂದ್ ರೀತಿಯಲ್ಲಿ ಸ್ಕೇರ್ಡ್, ಭಯ ಆಯ್ತು ನಿಮ್ಗೆ, ಒಂದ್ ರೀತಿ ಗಾಬರಿ, ಒಂದ್ ರೀತಿ ಓವರ್ ಪ್ರೊಟೆಕ್ಷನ್ ನಲ್ಲಿ ನಾನು ಇರ್ಬೇಕು, ಈ ದುಡ್ಡನ್ನ ಯಾರಾದ್ರೂ ಕದ್ ಬಿಡ್ತಾರೆ, ಈ ರೀತಿಯ ಒಂದಷ್ಟು ಡಿಸ್ಕಂಫರ್ಟ್ ಎನರ್ಜೀಸ್ ನಿಮ್ಗೆ ಆಯ್ತು ಅಂತ ಅಂದ್ರೆ ದುಡ್ಡು ಫ್ರೀಸ್ ಆಗತ್ತೆ, ದಟ್ ಈಸ್ ಸ್ಟಕ್ ಆಗತ್ತೆ. ಅಂಡ್ ಅದೇ ರೀತಿಯಲ್ಲಿ ದುಡ್ಡಿನ ಬಗ್ಗೆ ನಿಮ್ಗೊಂದ್ ರೀತಿ ಡೆಸ್ಪರೇಟ್ ಇದೆ, ಒಂದ್ ರೀತಿ ಹತಾಶೆ, ನಿರಾಶೆಯಲ್ಲಿ ಇದ್ದೀರಾ, ಯಾಕೆ ನನ್ನ ಹತ್ರ ದುಡ್ಡು ಬರ್ತಾ ಇಲ್ಲ, ಈ ರೀತಿಯಲ್ಲಿ ನನ್ಗೆ ಇನ್ನ ಬೇಕು ಆ ರೀತಿಯ ಒಂದು ಎನರ್ಜಿಯಲ್ಲಿ ನೀವ್ ಇದ್ದೀರಾ ಅಂತ ಅಂದ್ರೆ ದುಡ್ಡು ಇರೋದು ಕೂಡ ನಿಮ್ಮಿಂದ ಕೈ ಬಿಟ್ಟು ಹೋಗ್ತಾ ಇರುತ್ತೆ, ರಿಪೆಲ್ ಆಡುತ್ತೆ. ನೀವ್ ಎಷ್ಟು ಅದನ್ನ ಬೇಕು ಬೇಕು ಅಂತೀರಾ ಅಷ್ಟು ನಿಮ್ಮಿಂದ ಆ ದುಡ್ಡು ಈಚೆನೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ದುಡ್ಡಿನ ಜೊತೆಗೆ ಅಫರ್ಮೇಶನ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ಸ್ ಏನೇ ಮಾಡ್ತಾ ಇದ್ರು ಕೂಡ ವರ್ಕ್ ಆಗ್ತಾ ಇರೋದಿಲ್ಲ, ಅಗೈನ್ ಅಂಡ್ ಅಗೈನ್ ಫೀಲ್ ಆಗ್ತಿರ್ತೀರಾ. ಬಿಕಾಸ್ ಡೀಪರ್ ಲೆವೆಲ್ ಅಲ್ಲಿ ನಿಮ್ಮ ಒಂದು ನರ್ವಸ್ ಸಿಸ್ಟಮ್ ಈ ದುಡ್ಡಿನ ಬಗೆಗೆ ಸೇಫ್ ಆಗಿ ಫೀಲ್ ಮಾಡ್ತಾ ಇರೋದಿಲ್ಲ. ಅಂಡ್ ವಿಡಿಯೋ ಎಂಡ್ ಅಲ್ಲಿ ಯಾವ ರೀತಿಯಲ್ಲಿ ದುಡ್ಡನ್ನ ರಿಸೀವ್ ಮಾಡಿದಾಗ ನೀವು ಸೇಫ್ ಆಗಿ ಫೀಲ್ ಮಾಡ್ಕೊಬಹುದು, ಸೊ ದಟ್ ಆ ಒಂದು ಮನಿಯ ಬ್ಲಾಕೇಜ್ ಅನ್ನ ನೀವು ಕ್ಲಿಯರ್ ಮಾಡ್ಕೊಳ್ತಾ ಬರ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋ ಕೊನೆಯವರೆಗೆ ನೋಡ್ತಾ ಬನ್ನಿ. ಅಂಡ್ ಇವಾಗ ನೋಡೋಣ ಯಾವ ರೀತಿ ನಮ್ಮ ಒಂದು ಎಮೋಷನಲ್ ಸ್ಟೇಟ್ಸ್ ದುಡ್ಡನ್ನ ಈಚೆ ತಳ್ತಾ ಬರುತ್ತೆ ಅನ್ನೋದನ್ನ ಡೀಟೈಲ್ ಆಗಿ. ಮೊದಲನೇದಾಗಿ ಇಲ್ಲಿ ನಾನು ತಗೊಳ್ತಾ ಇರುವಂತ ಎಕ್ಸಾಂಪಲ್ ಗಿಲ್ಟ್. ದುಡ್ಡು ನಮ್ಗೆ ಎಸ್ಕೇಪ್ ಆಗೋದಿಕ್ಕೆ ಗಿಲ್ಟ್ ಅನ್ನೋಂತ ಒಂದು ಎನರ್ಜಿ, ದಟ್ ಈಸ್ ಎಕ್ಸ್ಪೆಷಲಿ ನಾವು ದುಡ್ಡನ್ನ ರಿಸೀವ್ ಮಾಡ್ಕೊಂಡಾಗ ನಮಗೆ ಗಿಲ್ಟ್ ಆಯ್ತು ಅಂತ ಅಂದಾಗ ಈ ಒಂದು ದುಡ್ಡಿನ ರಿಲೇಟೆಡ್ ಆಗಿ ಎಸ್ಕೇಪ್ ಇಸಮ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಅನ್ನ ನಾನು ಕೊಟ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಯಾರಾದ್ರೂ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಮನೆಗೆ ಬಂದ್ರೆ ಆ ಮನೆಯಲ್ಲಿ ಮಕ್ಳಿಗೆ ಅವ್ರ ಕೈಲಾದಷ್ಟು ದುಡ್ಡನ್ನ ಕೊಡೋ ಅಂತ ಒಂದು ರಿಚುವಲ್ ನಾವು ಜನರಲ್ ಆಗಿ ನೋಡ್ತಾ ಇರ್ತೀವಿ. ಓಕೆ, ಅವರು ಬಂದು ನೀವ್ ಚಿಕ್ಕವರಾಗಿರ್ಬೇಕಾದ್ರೆ ಅವ್ರು ಬಂದು ನಿಮ್ ಕೈಲಿ ದುಡ್ಡನ್ನ ಕೊಟ್ರು ಅಂಡ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಗದ್ರದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ಇಸ್ಕೊಂಡೆ ನೀನ್ ಆ ದುಡ್ಡನ್ನ, ನಿಮ್ಮ ಕೈಯಲ್ಲಿ ದುಡ್ಡು ಇದೆ ಅಂಡ್ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಹೇಳ್ತಾ ಇದಾರೆ ಯು ಡಿಡ್ ರಾಂಗ್, ಆ ದುಡ್ಡನ್ನ ಇಸ್ಕೊಳ್ಳೋ ಮೂಲಕ ನೀನ್ ತಪ್ಪು ಮಾಡ್ದೆ ಅಂತ ಹೇಳ್ತಾ ಇದಾರೆ. ಅಂಡ್ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಒಂದು ಎಮೋಷನ್ ಜಾಗೃತವಾಗುತ್ತೆ ದುಡ್ಡಿನ ಬಗೆಗೆ, ದಟ್ ಈಸ್ ಗಿಲ್ಟ್. ನಿಮಗೆ ಒಂದ್ ರೀತಿ ಅಪರಾಧ ಭಾವನೆ ಶುರು ಆಗತ್ತೆ, ಈ ದುಡ್ಡನ್ನ ತಗೊಂಡು ನಾನ್ ತಪ್ಪು ಮಾಡ್ದೆ ಅಂತ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಗಿಲ್ಟ್ ನಮ್ಗೆ ಇಲ್ಲಿಂದ ಶುರು ಆಗತ್ತೆ. ಅಂಡ್ ಇದು ಬೆಳಿತಾ ಬೆಳಿತಾ ಬೇರೆ ಬೇರೆ ರೂಪದಲ್ಲಿ ಅದು ಬೇರೆ ಬೇರೆ ಆಕಾರವನ್ನ ತಗೊಳ್ತಾ ಹೋಗುತ್ತೆ. ಅಂಡ್ ಇದ್ರ ಬಗ್ಗೆ ಡೀಟೈಲ್ ಆಗಿ ನಾನು ಹೇಳೋದಾದ್ರೆ, ನೀವು ಏನನ್ನ ಅರ್ನ್ ಮಾಡ್ತಾ ಇದ್ದೀರಾ, ಬೆಳಿತಾ ಬೆಳಿತಾ ಇದು ಯಾವ ರೀತಿಯಲ್ಲಿ ಶೇಪ್ ಅನ್ನ ತಗೊಳುತ್ತೆ ಅಂದ್ರೆ, ಈವನ್ ನೀವು ದುಡಿತಾ ಇರ್ತೀರಾ, ದುಡಿದ ನಂತರ ಬರುವಂತ ಸ್ಯಾಲ್ರಿಯನ್ನ ಕೂಡ ಯೂಸ್ ಮಾಡೋದಿಕ್ಕೆ ಯು ಫೀಲ್ ಗಿಲ್ಟಿ. ನಿಮಗೆ ನೀವು ಅರ್ನ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ದುಡ್ಡನ್ನ ನೀವು ಖರ್ಚು ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಗಿಲ್ಟಿ ಆಗ್ತಾ ಇರುತ್ತೆ, ಒಂದ್ ರೀತಿ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ. ಜಸ್ಟ್ ಯು ಫೀಲ್ ಲೈಕ್ ಓಕೆ, ನಾನ್ ದುಡ್ಡನ್ನ ತಗೊಳ್ಳೋ ಮೂಲಕ ತಪ್ಪು ಮಾಡ್ತಾ ಇದ್ದೀನಿ, ಈ ನಾನು ಅರ್ನ್ ಮಾಡ್ತಾ ಇರುವಂತ ಮೂಲ ಸರಿ ಇಲ್ಲ. ಎಸ್, ನೀವು ತಿಂಗಳ ಪೂರ ಕೆಲಸ ಮಾಡೇನೆ ಅದಕ್ಕೆ ನಿಮ್ ಹತ್ರ ಬರ್ತಾ ಇರ್ಬೋದು, ಬಟ್ ಯು ಫೀಲ್ ಗಿಲ್ಟಿ, ನಾನು ದುಡ್ಡನ್ನ ಸಂಪಾದನೆ ಮಾಡ್ತಾ ಇರುವಂತ ರೀತಿ ಸರಿ ಇಲ್ಲ ಅನ್ನೋ ರೀತಿ ನಿಮ್ಗೆ ಗಿಲ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂಡೈರೆಕ್ಟ್ ಆಗಿ ಮೆಸೇಜ್ ಸೆಂಡ್ ಮಾಡ್ತಿರತ್ತೆ ನಿಮ್ಗೆ, ದಟ್ ಈಸ್ ಈ ದುಡ್ಡಿಗೆ ನೀನ್ ಅರ್ಹವಿಲ್ಲ ಅಂತ. ಸೊ ಗಿಲ್ಟ್ ಇಸ್ ಈಕ್ವಲ್ ಟು ರಿಜೆಕ್ಷನ್, ರಿಜೆಕ್ಷನ್ ಇಸ್ ಈಕ್ವಲ್ ಟು ಮನಿ ಎಸ್ಕೇಪ್ಸ್. ಸೊ ಹಾಗಾಗಿ ಈ ಒಂದು ಗಿಲ್ಟ್ ಎನರ್ಜಿ ನಿಮ್ಮ ದುಡ್ಡು ಪದೇ ಪದೇ ನಿಮ್ಮಿಂದ ಎಸ್ಕೇಪ್ ಆಗೋ ರೀತಿಯಲ್ಲಿ ಮಾಡ್ತಾ ಇರುತ್ತೆ. ಅಂಡ್ ಎರಡನೆಯ ಒಂದು ಎಮೋಷನ್ ನಾನು ಮಾತಾಡ್ತಾ ಇರುವಂತದ್ದು ದಟ್ ಈಸ್ ಫಿಯರ್, ಭಯ. ಮನಿಯನ್ನ ಫ್ರೀಸ್ ಮಾಡುತ್ತೆ, ಸ್ಟಕ್ ಆಗೋ ರೀತಿಯಲ್ಲಿ ಮಾಡುತ್ತೆ. ದುಡ್ಡು ಇನ್ಕ್ರೀಸ್ ಆಗ್ತಿದ್ದಾಗೇನೆ ನಿಮ್ಮಲ್ಲಿ ಸ್ಟ್ರೆಸ್ ಇನ್ಕ್ರೀಸ್ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಒಂದು ಇನ್ಕಮ್ ನಿಮ್ಮಲ್ಲಿ ಗಾಬರಿಯನ್ನ, ಭಯವನ್ನ ತರೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಕಾನ್ಸ್ಟೆಂಟ್ಲಿ ಆ ಒಂದು ದುಡ್ಡನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋಂತ ಭಯ ನಿಮ್ಮಲ್ಲಿ ಕಾಡ್ತಿರತ್ತೆ. ಸೊ ನಿಮ್ಮ ನರ್ವಸ್ ಸಿಸ್ಟಮ್ ಒಂದು ರೀತಿ ಪ್ರೊಟೆಕ್ಷನ್ ಮೋಡಿಗೆ ಹೋಗುತ್ತೆ. ಪ್ರೊಟೆಕ್ಷನ್ ಮೋಡಿಗೆ ನಿಮ್ಮ ನರ್ವಸ್ ಸಿಸ್ಟಮ್ ಹೋಯ್ತು ಅಂತ ಅಂದ್ರೆ ನೀವು ಅಲ್ಲಿ ಫ್ರೀಸ್ ಆಗ್ತೀರಾ, ದಟ್ ಈಸ್ ನಿಮ್ಮ ದುಡ್ಡು ಫ್ರೀಸ್ ಆಗತ್ತೆ. ಅಂಡ್ ನೀವು ಅಬಂಡನ್ಸ್ ಅನ್ನ ಅಟ್ರಾಕ್ಟ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಬಿಕಾಸ್ ನಿಮ್ಮ ಒಂದು ಬಾಡಿ ಭಯದಿಂದ ಕೂಡಿರುತ್ತೆ.
ಇದರ ರಿಲೇಟೆಡ್ ಆಗಿ ಒಂದು ರೀಸೆಂಟ್ ಎಕ್ಸಾಂಪಲ್ ಅನ್ನ ನಾನು ಕೊಡೋದಾದ್ರೆ, ಇವಾಗ ಐ ಥಿಂಕ್ 15 ಡೇಸ್ ಬ್ಯಾಕ್ ಒಂದು ಥೆರಪಿಯನ್ನ ತಗೋಬೇಕಾದ್ರೆ ಆ ಕ್ಲೈಂಟ್ ನ ಚೈಲ್ಡ್ಹುಡ್ ಅಲ್ಲಿ ನಾವು ಪ್ಯಾಟರ್ನ್ಸ್ ಅನ್ನ ಡಿಕೋಡ್ ಮಾಡ್ಬೇಕಾದ್ರೆ, ಆಕೆಯ ಒಂದು ಅಕ್ಕನ ಮದ್ವೆಗೆ ಅವ್ರ ಅಪ್ಪ ದುಡ್ಡನ್ನ ತಗೋ ಬಂದಿರ್ತಾರೆ ಅಂಡ್ ಈಕೆ ತೀರಾ ಚಿಕ್ಕವರು. ಎಣ್ಸಿ ಎಣ್ಸಿ ಈಕೆಯ ಕೈಗೆ ದುಡ್ಡನ್ನ ಕೊಡ್ತಾ ಇರ್ತಾರೆ, ಇಟ್ಕೊಂಡ್ ಕೂತ್ಕೋ ನೀನು ಅಂತ ಹೇಳಿ. ಆ ದುಡ್ಡಿನ ಒಂದು ಬಂಡಲ್, ಅಷ್ಟು ದುಡ್ಡನ್ನ ಆಕೆ ನೋಡೇ ಇರೋದಿಲ್ಲ ಅಂಡ್ ಎಸ್ಪೆಷಲಿ ಅಷ್ಟು ಚಿಕ್ಕ ಮಗು ನೋಡಿರೋದಿಲ್ಲ. ಇಷ್ಟೊಂದು ದುಡ್ಡನ್ನ ನೋಡ್ಬೇಕಾದ್ರೆ ಆಕೆಗೆ ಬಂದಂತ ಫೀಲ್ ಏನು ಅಂತ ಅಂದ್ರೆ ದಟ್ ಈಸ್ ಭಯ. ನಮ್ಮಪ್ಪ ನನ್ ಕೈಲಿ ಈ ದುಡ್ಡನ್ನ ಇಟ್ಕೊಂಡ್ ಕೂತ್ಕೋ ಅಂತ ಎಣ್ಸಿ ಎಣ್ಸಿ ದುಡ್ಡು ಕೊಡ್ತಾ ಇದಾರೆ, ಆದ್ರೆ ಇದನ್ನ ನಾನು ಏನಾದ್ರೂ ಕಳ್ಕೊಂಡ್ಬಿಟ್ರೆ, ಕಳ್ದಾಕ್ಬಿಟ್ರೆ ನಮ್ಮಪ್ಪ ನನ್ಗೆ ಹೊಡಿತಾರೆ. ಈ ಭಯ ಆಕೆಯ ಒಂದು ಫ್ಯೂಚರ್ ಅಲ್ಲಿ, ದಟ್ ಈಸ್ ಈಗ ಪ್ರೆಸೆಂಟ್ ಅಲ್ಲಿ ಆಕೆಯ ದುಡ್ಡನ್ನ ಫ್ರೀಸ್ ಮಾಡ್ತಾ ಇತ್ತು. ಆಕೆಗೆ ಯಾವಾಗ್ಲೇ ಸಂಬಳ ಬಂದ್ರೂ ಕೂಡ ಭಯ ಆಗಕ್ ಸ್ಟಾರ್ಟ್ ಆಗ್ತಾ ಇತ್ತು. ಇದ್ರ ರಿಸಲ್ಟ್ ಏನು ಅಂತ ಅಂದ್ರೆ 3 ತಿಂಗಳು 4 ತಿಂಗಳ ನಂತರ ಆಕೆಯ ಕೆಲ್ಸ ಹೋಗ್ತಾ ಇತ್ತು. ಸೊ ಈ ರೀತಿಯಲ್ಲಿ ಭಯ ನಮ್ಮ ದುಡ್ಡನ್ನ ಫ್ರೀಸ್ ಮಾಡ್ತಿರತ್ತೆ. ಅಂಡ್ ಒನ್ಸ್ ಆ ಒಂದು ಚೈಲ್ಡ್ಹುಡ್ ನ ಎನರ್ಜಿಯನ್ನ ರಿಲೀಸ್ ಮಾಡಿದ ನಂತರ ಈಗ ಆಕೆಯ ಸ್ಯಾಲರಿಯನ್ನ ಆಕೆ ಖುಷಿಯಿಂದ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ ಎಮೋಷನ್ ಅನ್ನ ನೋಡೋದಾದ್ರೆ ಡೆಸ್ಪರೇಷನ್, ಮನಿ ರಿಪೆಲ್ಸ್. ಡೆಸ್ಪರೇಷನ್ ಒಂದ್ ರೀತಿಯಲ್ಲಿ ನಾನು ಎಷ್ಟು ಅರ್ನ್ ಮಾಡ್ತಾ ಇದ್ದೀನಿ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ಬಟ್ ದುಡ್ಡು ನನ್ಗೆ ಯಾಕೆ ಹೆಚ್ಚತಾನೆ ಇಲ್ಲ, ಯಾಕೆ ನನ್ನ ಒಂದು ಲೆವೆಲ್, ನನ್ನ ಒಂದು ಸ್ಟೇಟಸ್ ಇದನ್ ಬಿಟ್ಟು ಮುಂದೆ ಹೋಗ್ತಾನೆ ಇಲ್ಲ. ಒಂದ್ ರೀತಿಯಲ್ಲಿ ಹತಾಶೆ, ನಿರಾಶೆಯ ಎನರ್ಜಿ ಯಾವಾಗ್ಲೂ ಕೂಡ ನೀವು ಫೀಲ್ ಮಾಡ್ತಾ ಇದ್ದೀರಾ. ನನಗೆ ದುಡ್ಡು ಬೇಕು, ನನ್ಗೆ ಈಗ್ಲೇ ದುಡ್ಡು ಬೇಕು, ನನ್ಗೆ ಇಷ್ಟು ದುಡ್ಡಿನ ಅವಶ್ಯಕತೆ ಇದೆ. ಒಂದು ರೀತಿಯಲ್ಲಿ ಈ ದುಡ್ಡು ಇಲ್ದೆ ನನ್ಗೆ ಸರ್ವೈವ್ ಆಗಕ್ ಆಗ್ತಾ ಇಲ್ಲ, ನನ್ಗೆ ಒಂದ್ ರೀತಿ ಕುತ್ತಿಗೆಗ್ ಬಂದ್ಬಿಟ್ಟಿದೆ, ನನ್ ಸಾಲ ತೀರಿಸ್ಲೇಬೇಕು, ನಾನ್ ಲೋನ್ ಕಟ್ಲೇಬೇಕು, ಆದ್ರೆ ದುಡ್ಡು ನನ್ನ ಹತ್ರ ಬರ್ತಾ ಇಲ್ಲ. ಈ ಎಲ್ಲಾ ಎನರ್ಜೀಸ್ ನಿಮ್ಮ ಹತ್ತಿರ ಬರೋಂತ ದುಡ್ಡನ್ನು ಕೂಡ ನಿಮ್ಮಿಂದ ದೂರ ತಳ್ತಾ ಇರತ್ತೆ. ಬಿಕಾಸ್ ಪ್ರೆಷರ್ ಅಂತ ಅಂದ್ರೆ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಅಂತ ಅಂದ್ರೆ ಮನಿ ರಿಪೆಲ್ಸ್. ಎಸ್, ಒತ್ತಡದಲ್ಲಿ ನಿಮ್ಮ ಒಂದು ರೆಸಿಸ್ಟೆನ್ಸ್, ದಟ್ ಈಸ್ ಒಂದು ರೀತಿ ಏನ್ ಹೇಳ್ತೀವಿ, ತಡೆ ಕ್ರಿಯೇಟ್ ಆಗುತ್ತೆ. ಅಂಡ್ ಆ ತಡೆಯ ಕಾರಣದಿಂದ ನಿಮ್ಗೆ ಬರುವಂತ ದುಡ್ಡು ಕೂಡ ಬರ್ತಾ ಇರೋದಿಲ್ಲ. ನೀವ್ ಎಷ್ಟು ನಿರಾಶೆಯ ಅಥವಾ ಒಂದು ಹತಾಶೆಯಲ್ಲಿ ದುಡ್ಡಿಗೋಸ್ಕರ ನೀವು ಕ್ರೇವ್ ಮಾಡ್ತಾ ಇರ್ತೀರೋ, ಅಷ್ಟೇ ಒಂದು ದೂರಕ್ಕೆ ಈ ದುಡ್ಡು ಮೂವ್ ಆಗ್ತಾ ಇರುತ್ತೆ. ಅಂಡ್ ಇವಾಗ ನಾವು ರಿಚುವಲ್ ಪಾರ್ಟಿಗೆ ಬರೋಣ. ಯಾವ ರೀತಿಯಲ್ಲಿ ದುಡ್ಡನ್ನ ನಾವು ಆಕ್ಟಿವೇಟ್ ಮಾಡೋದಿಕ್ಕೆ, ದುಡ್ಡಿನ ಎನರ್ಜಿಯನ್ನ ಆಕ್ಟಿವೇಟ್ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್ ಟೈಮ್ ನೀವು ದುಡ್ಡನ್ನ ರಿಸೀವ್ ಮಾಡ್ಕೊಳ್ಳೋ ಮುಂಚೆ ಅಥವಾ ದುಡ್ಡನ್ನ ರಿಸೀವ್ ಮಾಡ್ಕೊಳ್ಳೋ ಅಂತ ಟೈಮ್ ಅಲ್ಲಿ ಜಸ್ಟ್ ನಿಮ್ಮ ಉಸಿರಾಟದ ಮೇಲೆ ಗಮನ ಇರ್ಲಿ. ಸಾಧ್ಯ ಆಯ್ತು ಅಂದ್ರೆ ಒಂದು ಕೈಯನ್ನ ನಿಮ್ಮ ಹಾರ್ಟ್ ಸೆಂಟರ್ ಮೇಲೆ ಅಂಡ್ ಇನ್ನೊಂದು ಕೈಯನ್ನ ನಿಮ್ಮ ಮಣಿಪುರ ಚಕ್ರದ ಮೇಲೆ ಇಟ್ಟು ಜಸ್ಟ್ ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ಅಂಡ್ ಉಸಿರಾಟವನ್ನ ಗಮನಿಸ್ತಾ ಹೇಳಿ, ಇಟ್ ಈಸ್ ಸೇಫ್ ಫಾರ್ ಮೀ ಟು ರಿಸೀವ್ ಮನಿ. ಈ ದುಡ್ಡನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ನಾನು ಸೇಫ್ ಆಗಿದ್ದೀನಿ. ದುಡ್ಡನ್ನ ರಿಸೀವ್ ಮಾಡ್ಕೊಳ್ಳೋ ಮುಂಚೆ, ದುಡ್ಡನ್ನ ರಿಸೀವ್ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಅಂಡ್ ದುಡ್ಡನ್ನ ರಿಸೀವ್ ಮಾಡ್ಕೊಂಡ ನಂತರ ಅಗೈನ್ ಅಂಡ್ ಅಗೈನ್ ಈ ಲೈನ್ಸ್ ಅನ್ನ ರಿಪೀಟ್ ಮಾಡುವಂತ ರಿಚುವಲ್ ಅನ್ನ ಇಟ್ಕೊಳ್ಳಿ. ಆಟೋಮ್ಯಾಟಿಕ್ ಆಗಿ ನಿಮ್ಮ ಒಂದು ಮನಿ ಎನರ್ಜಿ ಶಿಫ್ಟ್ ಆಗೋದನ್ನ ನೀವು ನೋಡ್ತಾ ಬರ್ತೀರಾ. ಅಂಡ್ ಕೊನೆಯದಾಗಿ ನಾನೊಂದು ಲೈನ್ ಅನ್ನ ಹೇಳೋದಾದ್ರೆ, ದಟ್ ಈಸ್ ದುಡ್ಡು ಅನ್ನೋದು ಜಸ್ಟ್ ಲಾಜಿಕ್ ಅಲ್ಲ, ದುಡ್ಡು ಅನ್ನೋದು ಬರೀ ಮ್ಯಾಥ್ಸ್ ಅಥವಾ ನಂಬರ್ ಅಲ್ಲ, ದುಡ್ಡು ಅನ್ನೋದು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರನೇ ಬರುತ್ತೆ ಅನ್ನೋದು ಅಲ್ಲ. ದುಡ್ಡು ಎನರ್ಜಿ, ದುಡ್ಡು ಅನ್ನೋದು ಶಕ್ತಿ. ಸೊ ಆ ಒಂದು ಶಕ್ತಿಯನ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋವಂಥದ್ದು ನಿಮ್ಮ ಒಂದು ಶಕ್ತಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಮೂಲಕ. ಸೊ ಹಾಗಾಗಿ ದುಡ್ಡಿನ ಜೊತೆಗೆ ಒಂದು ಎಮೋಷನಲ್ ರಿಲೇಶನ್ಶಿಪ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಯುವರ್ ಫಿನಾನ್ಷಿಯಲ್ ರಿಯಾಲಿಟಿ ವಿಲ್ ಡೆಫಿನೆಟ್ಲಿ ಚೇಂಜ್. ಅಂಡ್ ಇದರ ರಿಲೇಟೆಡ್ ಆಗಿ ನಿಮ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಬೇಕು, ಎಸ್, ನನ್ನ ಮನಿ ಸ್ಟೋರಿಯನ್ನ ರೂಟ್ ಕಾಸ್ ಇಂದ ನಾನು ಕೂಡ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ನೀವ್ ಅನ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ, ನಾನ್ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ಅಪ್ಕಮಿಂಗ್ ವೆಬಿನಾರಿಗೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಳಿ. ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ವೆಬಿನಾರ್ ಅಲ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.